ಆ ವ್ಯಕ್ತಿ ಅದೇ ಕಾರಣಕ್ಕೆ ಅಧ್ಯಕ್ಷ ಆಗಿದ್ದು. ಕಾರಣ ಏನು? ನಿನ್ನೆ ನಡೆದ ವಕೀಲರ ಸಂಘದ ಎಲೆಕ್ಷನ್ ಚುನಾವಣಾ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಶಾಕ್ ಎದುರಾಗಿದೆ. ಆ ವ್ಯಕ್ತಿಗೆ ಗೆಲ್ಲೋದಕ್ಕೆ ಅದೇ ಅಂತೆ ಕಾರಣ. ಹಾಗಾದ್ರೆ ಆ ಕಾರಣ ಏನು? ವಿ ಆರ್ ಗೋಯಿಂಗ್ ಟು ಬ್ರೇಕ್. ವಕೀಲ ಸಂಘದ ಚುನಾವಣೆಗೆ ಎಲೆಕ್ಷನ್ ನಡೆಯಿತು. ನಿನ್ನೆ ನಡೆದಂತಹ ವಕೀಲ ಸಂಘದ ಎಲೆಕ್ಷನ್ ಚುನಾವಣಾ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಶಾಕಿಂಗ್ ನ್ಯೂಸ್ ಒಂದು ಎದುರಾಗಿದೆ. ಆ ವ್ಯಕ್ತಿಗೆ ಗೆಲ್ಲೋದಕ್ಕೆ ಇದ್ದಂತಹ ಕಾರಣ ಅದೇ ಅಂತೆ. ಹಾಗಾದ್ರೆ ಆ ಕಾರಣ ಏನು? ಹಾಗಾದ್ರೆ ಆ ವ್ಯಕ್ತಿಯ ಗೆಲುವಿಗೆ ಇರತಕ್ಕಂತಹ ಕಾರಣ ಏನು? ಎಲ್ಲರನ್ನ ಹಿಂದಿಕ್ಕಿ ವಿವೇಕ್ ಸುಬ್ಬಾರೆಡ್ಡಿ ಆಯ್ಕೆಯಾಗಿದ್ದಾರೆ. ತೀವ್ರ ಜಿದ್ದಾಜಿದ್ದಿನ ಎಲೆಕ್ಷನ್ ನಲ್ಲಿ ಇವರು ಗೆದ್ದಿದ್ದೇ ರಣರೋಚಕ. ಅಷ್ಟೆಲ್ಲ ಪೈಪೋಟಿಯ ನಡುವೆಯೂ ಕೂಡ ಇವರ ಗೆಲುವಿಗೆ ಕಾರಣ ಏನು ಎನ್ನುವಂತಹದ್ದೇ ಕ್ಯೂರಿಯಾಸಿಟಿ. ಹಿರಿಯ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸತತವಾಗಿ 2ನೇ ಬಾರಿಗೆ ವಿವೇಕ್ ಸುಬ್ಬಾರೆಡ್ಡಿ ಆಯ್ಕೆಯಾಗಿದ್ದಾರೆ. ಆದರೆ ಆಯ್ಕೆಯ ಹಿಂದಿರ್ತಕ್ಕಂತಹ ಗೆಲುವಿನ ಹಿಂದಿರ್ತಕ್ಕಂತಹ ಕಾರಣ ಇದೆಯಲ್ಲ, ಅದು ನಿಜಕ್ಕೂ ಕೂಡ ರಣರೋಚಕವಾಗಿದೆ. ಈ ವಕೀಲರ ಸಂಘದ ಎಲೆಕ್ಷನ್ನಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ ಇತ್ತು. ಪ್ರತಿಸ್ಪರ್ಧಿಗಳು ಬಲಾಢ್ಯರಾಗಿದ್ದರು. ಪ್ರತಿಸ್ಪರ್ಧಿಗಳಿಗೂ ಕೂಡ ವೈಯಕ್ತಿಕ ವರ್ಚಸ್ಸಿತ್ತು. ಆ ವೈಯಕ್ತಿಕ ವರ್ಚಸ್ಸನ್ನು ಸ್ಫೋಟ ಮಾಡಿ ಅವರನ್ನು ಓವರ್ಟೇಕ್ ಮಾಡಿ ಗೆಲುವು ಸಾಧಿಸಿದ್ದಾರೆ ವಿವೇಕ್ ಸುಬ್ಬಾರೆಡ್ಡಿ. ವಿವೇಕ್ ಸುಬ್ಬಾರೆಡ್ಡಿಯ ಕುಟುಂಬದ ಹಿನ್ನೆಲೆಯೂ ಕೂಡ ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಂತಹ ಸಾಕಷ್ಟು ವ್ಯಕ್ತಿತ್ವಗಳು ನಮಗೆ ಪರಿಚಯ ಆಗ್ತಾ ಹೋಗ್ತಾರೆ. ಸೊ ಇಲ್ಲಿ ಸುಬ್ಬಾರೆಡ್ಡಿಯವರು ಗೆಲುವು ಗಿಟ್ಟಿಸಿಕೊಂಡಿದ್ದಾರೆ ಮತ ಎಣಿಕೆಯಲ್ಲಿ. ಇನ್ನು ಅವರ ಈ ಒಂದು ಗೆಲುವಿನ ಹಿಂದಿರ್ತಕ್ಕಂಥ ಕಾರಣದ ಅಪ್ಡೇಟ್ಸ್ಗಳನ್ನು ನಾವು ಗಮನಿಸ್ತಾ ಹೋಗೋಣ. ಆ ವ್ಯಕ್ತಿಗೆ ಗೆಲ್ಲೋದಕ್ಕೆ ಅದೇ ಒಂದು ಕಾರಣ ಅಂತೆ. ಹಾಗಾದ್ರೆ ಆ ವ್ಯಕ್ತಿ ಮಾಡಿದ್ದಾದ್ರೂ ಏನು? ತೀವ್ರ ಜಿದ್ದಾಜಿದ್ದಿನ ಎಲೆಕ್ಷನ್ ಅಲ್ಲಿ ಇವರು ಗೆದ್ದಿದ್ದು ರಣರೋಚಕ. ಅಷ್ಟೆಲ್ಲ ಪೈಪೋಟಿ ನಡುವೆ ಇವರ ಗೆಲುವು ನಿಜಕ್ಕೂ ಕೂಡ ಒಂದರ್ಥದಲ್ಲಿ ಸಂಭ್ರಮ. ಹಿರಿಯ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸತತವಾಗಿ 2ನೇ ಬಾರಿಗೆ ವಿವೇಕ್ ಸುಬ್ಬಾರೆಡ್ಡಿ ಆಯ್ಕೆಯಾಗಿದ್ದಾರೆ. ಮತ ಎಣಿಕೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ ಇತ್ತು. ಎಲ್ಲರನ್ನ ಹಿಂದಿಕ್ಕಿ ವಿವೇಕ್ ಸುಬ್ಬಾರೆಡ್ಡಿ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದಂತಹ ಸುಬ್ಬಾರೆಡ್ಡಿಗೆ ಫ್ರೀಡಂ ಕಡೆಯಿಂದಲೂ ಕೂಡ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೀವಿ.